ನನ್ನ ಹೆಸರು ತಿಪ್ಪಯ್ಯ ಅಂತ. ಈ ದೇವಸ್ಥಾನದ ಟ್ರಸ್ಟ್ ಮೆಂಬರ್. ನಂದು ಇಲ್ಲೇ ಪಕ್ಕ ಕೊಟ್ಟಿಗೆಮಚ್ಚನಹಳ್ಳಿ ಅಂತ, ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ. ಇದು ಶ್ರೀ ಕ್ಷೇತ್ರ ಗುಟ್ಟೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಕಾಮೇನಹಳ್ಳಿ, ಆರೋಡಿ ಪಂಚಾಯತಿ, ದೊಡ್ಡಬಳ್ಳಾಪುರ ತಾಲೂಕು. ಇಲ್ಲಿಗೆ ಕನೆಕ್ಟಿವಿಟಿ ಎಲ್ಲಾ ಕಡೆಯಿಂದ ಇದೆ. ಸುಮಾರು 1200 ವರ್ಷಗಳ ಕಾಲ ಇತಿಹಾಸ ಇದೆ ಇದು. ಆಮೇಲೆ ಗಂಗರ ಕಾಲದಲ್ಲಿ ಗಂಗರ ಮಗಳಿಗಾಗಿ ಆರೋಡಿ ಕ್ಷೇತ್ರವನ್ನು ಆಳ್ತಾ ಇದ್ರು. ಆವಾಗ ಆರೋಡಿ ಕ್ಷೇತ್ರವನ್ನು ಮಗಳಿಗೆ ಬಿಟ್ಕೊಟ್ಟಿರ್ತಾರೆ. ಅವ್ರ ಮಗಳಿಗೂ ಬಂದು ಇಲ್ಲೆಲ್ಲ ದೇವಸ್ಥಾನ ಡೆವಲಪ್ ಮಾಡಿರ್ತಾರೆ ಆ ಕಾಲದಲ್ಲಿ. ತಿರ್ಗಿ ಆಮೇಲೆ ಒಂದು 7 ವರ್ಷ ಆಯ್ತು ಇದು ಟ್ರಸ್ಟ್ ಮಾಡಿ. ಟ್ರಸ್ಟ್ ಲಕ್ಷ್ಮೀ ನರಸಿಂಹಸ್ವಾಮಿ ಫೌಂಡೇಶನ್ ಅಂತ ಹೇಳಿ 7 ವರ್ಷದ ಹಿಂದೆ ಟ್ರಸ್ಟ್ ಮಾಡಿದ್ವಿ. ಟ್ರಸ್ಟ್ ಇಂದ ಇಡೀ ದೇವಸ್ಥಾನ ಎಲ್ಲ ಹೊಸದಾಗಿ ಇದ್ ಮಾಡಿ, ಮೆಟ್ಲು, ಸಮುದಾಯ ಭವನ ಎಲ್ಲ ಹೊಸದಾಗಿ ಇದ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಪ್ರತಿ ವರ್ಷ ಕದ್ರಿ ಹುಣ್ಣಿಮೆ ದಿನ ಜಾತ್ರಾ ಮಹೋತ್ಸವ ಅಂತ ನಡೀತದೆ. ಅಂದ್ರೆ ಜಾತ್ರೆ ರಥೋತ್ಸವ ಇರಲಿಲ್ಲ, ಮಾಮೂಲಿ ಜನ ಸೇರೋರು. ಈ ವರ್ಷ ಪ್ರಪ್ರಥಮ ಬಾರಿಗೆ ರಥೋತ್ಸವ ಮಾಡ್ತಾ ಇದ್ದೀವಿ. ಇನ್ ಮುಂದೆ ಪ್ರತಿ ವರ್ಷ ಇದೇ ತರ ನಡ್ಕೊಂಡು ಹೋಗ್ತದೆ ರಥೋತ್ಸವ. ಆಮೇಲೆ ಜನರು ಭಕ್ತಾದಿಗಳಿಗೆ ಊಟ, ವಸತಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ರಸ್ತೆ ಎಲ್ಲ ಅನುಕೂಲ ಮಾಡ್ಕೊಟ್ಟಿದ್ದೀವಿ. ನನ್ನ ಹೆಸರು ರಾಜ್ಕುಮಾರ್ ಅಂತ. ಪಕ್ಕದೂರು ಗುಂಡಪ್ಪನಾಯಕನಹಳ್ಳಿ, ಆರೋಡಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಸಾಸಲೂರು JDS ಯುವ ಘಟಕದ ಅಧ್ಯಕ್ಷರು. ಶ್ರೀ ಕ್ಷೇತ್ರ ಗುಟ್ಟೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸನ್ನಿಧಾನ ಬಹಳ ಇತಿಹಾಸ ಪ್ರಸಿದ್ಧವಾದಂತ ದೇವಸ್ಥಾನ. ಇಲ್ಲಿ ನಾವು ಸಣ್ಣ ಮಕ್ಕಳಿಂದ ನೋಡ್ತಾ ಇದ್ವಿ, ಅಭಿವೃದ್ಧಿ ಕಡಿಮೆ ಇತ್ತು. ಇವಾಗ ಒಂದು 3-4 ವರ್ಷಗಳಿಂದ ಒಂದು ಕಮಿಟಿ ಮಾಡಿ 7 ವರ್ಷಗಳಿಂದ ಕಮಿಟಿ ಮಾಡಿದ್ವಿ. MD ನರಸಿಂಹಣ್ಣವರ ನೇತೃತ್ವದಲ್ಲಿ ನಮ್ಮ ತಿಪ್ಪಣ್ಣವರು ಒಂದು 23 ಜನ ಕಮಿಟಿ ಮೆಂಬರ್ಸ್ ಅಭಿವೃದ್ಧಿ ಹೊಂದ್ತಾ ಇದೆ. ಇವಾಗ ಮೊದಲ ಬಾರಿಗೆ ಇತಿಹಾಸದಲ್ಲಿ ರಥೋತ್ಸವ ನಡೀತಾ ಇದೆ. ಇದೇ ಮೊದಲ ದಿನ ರಥೋತ್ಸವ. ಹಂಗಾಗಿ ಸುತ್ತಮುತ್ತ ಹೆಚ್ಚು ನಮ್ಮ 20-30 ಹಳ್ಳಿಗಳ ಜನ ಇವತ್ತು ಸೇರ್ತಿದ್ದಾರೆ. ಮತ್ತೆ ಆರ್ತಿಗಳು ಸಂಜೆ 4 ಗಂಟೆಗೆ ಆರ್ತಿಗಳಿಗೆ ಮೊದಲ ಬಾರಿ ರಥೋತ್ಸವ ಇರೋದ್ರಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ದಾರೆ. ಇದು ಇತಿಹಾಸ ಪ್ರಸಿದ್ಧ ಅಂತ ಹೇಳಿ. ನಂದು ಸ್ವಂತ ಸ್ಥಳ ಬಂದು ದಡಗಟ್ಮಡ್ಗ. ನಾನು ಆರೋಡಿ ಗ್ರಾಮ ಪಂಚಾಯತಿಯಲ್ಲಿ 3 ಬಾರಿ ಸತತವಾಗಿ ಮೆಂಬರ್ ಆಗಿ ಕಾರ್ಯನಿರ್ವಹಿಸಿದ್ದೀನಿ. ನಾವು ಇಲ್ಲಿ ಟ್ರಸ್ಟ್ನಲ್ಲೂ ನಾನು ಸದಸ್ಯನಾಗಿದ್ದೀನಿ. ನಾವು 2013ರಲ್ಲಿ ನಾವು ಫೌಂಡೇಶನ್ ಹಾಕಿದ್ವಿ. ಫೌಂಡೇಶನ್ ಹಾಕಿ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಚಿಕ್ಕದಾಗಿ ಒಂದು ಚಿಕ್ಕದೊಂದು ಗುಡಿ ಇತ್ತು. ಅದನ್ನ ನಿರ್ಮಾಣ ಮಾಡಿ ದೊಡ್ಡದಾಗಿ ಮಾಡಬೇಕು ಅಂತ ಮಾಡಿ, ಆಮೇಲೆ ಚೌಟ್ರಿ ಮಾಡಬೇಕು ಅಂತ ಮಾಡಿದ್ವಿ. ನಮ್ಮ ಕಮಿಟಿಯಿಂದ ನಾವು ಏನೇನು ನರಸಿಂಹಮೂರ್ತಿಗಳು ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬೆಂಬಲ ಕೊಟ್ಕೊಂಡು ನಾವು ಈಗಲೂ ಮಾಡ್ತಲೇ ಇದ್ದೀವಿ. ಇನ್ನು ಮುಂದೆಲೂ ಮಾಡ್ತೀವಿ. ಮುಂದೆ ಏನು ಬೇಕು ಅನ್ನೋದನ್ನ ನಾವು ಮಾಡಬೇಕು. ಇಲ್ಲಿ ದೇವಸ್ಥಾನ ಪುಣ್ಯಸ್ಥಳ ಇದ್ದಂಗೆ ಗುಟ್ಟೆ ನರಸಿಂಹಸ್ವಾಮಿ ಅಂತ. ನಾವು ಈ ಕಡೆ ನಮ್ಮ ಸಾಸೋಲು ಕ್ಷೇತ್ರದಲ್ಲಿ ನರಸಿಂಹಸ್ವಾಮಿ ಅಂದ್ರೆ ಅಯ್ಯಪ್ಪ ಒಬ್ಬನೇ ಇಲ್ಲಿರೋದು ಗುಟ್ಟೆ ನರಸಿಂಹಸ್ವಾಮಿ ಅಂತ. ಆ ಕಡೆ ಹೋದ್ರೆ ಸುಬ್ರಹ್ಮಣ್ಯ, ಈ ಕಡೆ ಹೋದ್ರೆ ಗೊರವನಹಳ್ಳಿ ಲಕ್ಷ್ಮೀ ದೇವ್ರೆ. ಈ 3 ದೇವಸ್ಥಾನಗಳ ಸಂಧಾನಕ್ಕೆ ಈ ರೂಟ್ನಾಗ ಬಂದ್ರೆ ಎಲ್ಲ ಈ ದೇವಸ್ಥಾನಗಳು ಬಂದು ಹೋಗ್ತಾವ್ರೆ. ಇನ್ನ ಇಲ್ಲಿ ಬೇಕಾದಷ್ಟು ಕೆಲಸಗಳಿವೆ. ಎಲ್ಲ ಕೆಲಸಗಳು ನಾವೆಲ್ಲ ನಮ್ಮ ಅಧ್ಯಕ್ಷ ಹೇಳ್ದಂಗೆ ನಾವೆಲ್ಲ ಸೇರ್ಕೊಂಡು ಎಲ್ಲ ಈ ಏರಿಯಾ ಸಮಭಾಗದಲ್ಲಿರೋಂಥ ಲೀಡರ್ಗಳು, ಕಾರ್ಯಕರ್ತರು ಎಲ್ಲ ಒಮ್ಮಗೂಡ್ಕೊಂಡು ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಇನ್ನ ಮುಂದೆ ಬರ್ತಾ ಇನ್ನ ಬೇಕಾದಷ್ಟು ಕೆಲಸಗಳಿದೆ, ಬೇಕಾದಷ್ಟು ಕೆಲಸ ಮುಗಿಸ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಜೈ ಕರ್ನಾಟಕ. ನಮ್ಮ ಹೆಸರು ರಾವಣ್ಯ ನಾಗರಾಜು ಅಂತ. ನಾನು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು. ಇದೇ ಕ್ಷೇತ್ರದಿಂದ ಆಯ್ಕೆ ಆಗಿದ್ದೀವಿ. ಇಲ್ಲಿ ಪಕ್ಕದೂರು ನಮ್ಮ ಲಿಂಗನಹಳ್ಳಿ ಅಂತ. ಈ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿರುವಂತ ದೇವಸ್ಥಾನ. ಬಹಳ ಹಳೇ ಪುರಾತನವಾದಂತ ದೇವಸ್ಥಾನ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ. ಇಲ್ಲಿ ಗುಟ್ಟೆಯಲ್ಲಿ ಆ ದೇವಸ್ಥಾನ ಉದ್ಭವ ಆಗಿರೋದ್ರಿಂದ ಇದನ್ನು ಗುಟ್ಟೆ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಕರೀತಾರೆ. 2013-14ರಲ್ಲಿ
ಮುಜರಾಯಿ ಇಲಾಖೆಯಿಂದ ಇಂದಿನ ಶಾಸಕರಾದಂತಹ ವೆಂಕಟರಮಣಯ್ಯನವರು 10 ಲಕ್ಷ ರೂಪಾಯಿ ಅನುದಾನವನ್ನ ಈ ಕ್ಷೇತ್ರಕ್ಕೆ ಬಿಡುಗಡೆ ಮಾಡಿಸಿದ್ರು. ಹರೀಶ್ ಅವರು ಕಾಂಟ್ರಾಕ್ಟರ್ ಆಗಿ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಈಚೆಗೆ ನಮ್ಮ ಚಿಕ್ಕಮಲ್ಲಕೆರೆ ನರಸಿಂಹಮೂರ್ತಿ ಅವರ ಒಂದು ಸಾರಥ್ಯದಲ್ಲಿ ಎಲ್ಲ ಇಲ್ಲಿನ ಹಿರಿಯರನ್ನೆಲ್ಲ ಕೂಡಿಕೊಂಡು ಹಿರಿಯರನ್ನೆಲ್ಲ ಸೇರಿಸ್ಕೊಂಡು ನಾವೆಲ್ಲ ಟ್ರಸ್ಟಿಗಳು ಇದೀವಿ. ನಾವೆಲ್ಲ ಟ್ರಸ್ಟ್ ಅಲ್ಲಿ ಸದಸ್ಯರು ಸಹ ಆಗಿದ್ದೀವಿ. ಟ್ರಸ್ಟ್ ಮಾಡ್ಕೊಂಡು ಟ್ರಸ್ಟ್ ಮುಖಾಂತರ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಇಷ್ಟೆಲ್ಲ ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಇದು ಮೊದಲನೇ ಸರಿ ಇಲ್ಲಿ ರಥೋತ್ಸವ ಹಮ್ಮಿಕೊಂಡಿರೋದು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಜನಪ್ರಿಯತೆ ಆಗ್ತೈತೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ರಿಗೂ ಇದೆ. ಬಹಳ ಉತ್ತಮವಾದಂತಹ ಕ್ಷೇತ್ರ. ಯಾಕೆಂದ್ರೆ ಇಲ್ಲಿ ಬಂದ್ರೆ ಘಾಟಿ ಮುಗಿಸ್ಕೊಂಡು ಇಲ್ಲಿ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನ ನೋಡ್ಕೊಂಡು ಗೊರವನಹಳ್ಳಿ ನೋಡ್ಕೊಂಡು ಇದೊಂದು ಟೂರಿಸಂ ಪ್ಲೇಸ್ ಆಗಿರೋದ್ರಿಂದ ಬಹಳಷ್ಟು ಭಕ್ತಾದಿಗಳು, ಅದರಲ್ಲೂ ವಿಶೇಷವಾಗಿ ಬಹಳಷ್ಟು ದೂರದಿಂದ ಇದಕ್ಕೆ ಭಕ್ತಾದಿಗಳಿದ್ದಾರೆ. ಬಹಳಷ್ಟು ಹಣವನ್ನು ಸಹ ಅವರು ಸ್ವಇಚ್ಛೆಯಿಂದ ಒಂದೊಂದನ್ನ ಒಬ್ಬೊಬ್ಬರು ವಹಿಸ್ಕೊಂಡು ಇಲ್ಲಿ ಎಲ್ಲವನ್ನ ನಿರ್ವಹಿಸಿದ್ದಾರೆ. ಈ ಭಗವಂತನ ಕೃಪೆ ಎಲ್ಲರ ಮೇಲೆ ಇರ್ಲಿ. ಈ ಭಗವಂತನ ಒಂದು ಸಾರಥ್ಯದಲ್ಲಿ ಈ ಒಂದು ಕೆಲಸ ಕಾರ್ಯಗಳು ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೆರವೇರಲಿ ಅಂತ ಈ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ತಮಗೂ ಸಹ ಹೊಂದಿಸಿ ನಮ್ಮ 2 ಮಾತನ್ನು ಮುಗಿಸ್ತೇವೆ. ಜೈ ಲಕ್ಷ್ಮೀನರಸಿಂಹಸ್ವಾಮಿ.